ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸೀಸನ್ 2ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ವಿ. ಆ್ಯಕ್ಚುಲಿ ಸೀಸನ್ 1 ನಮ್ಗೆ ಅಷ್ಟು ಐಡಿಯಾ ಇದ್ದಿಲ್ಲ ಯಾರು ಯಾವ ಥರ ಆಡ್ತಾ ಇದ್ದಾರೆ ಅಂತೇಳಿ. ಸೀಸನ್ 2 ನಮಗೆ ತುಂಬ ಎಲ್ಲ ಗೊತ್ತಾಗಿದೆ. ಸೀಸನ್ 1 ಏನೇನಂತ ಪ್ಲೇಯರ್ಸ್ ಯಾವ ಥರ ಆಗಿದ್ದಾರೆ, ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಯಾರು, ಮೋಸ್ಟ್ ಬೆಸ್ಟ್ ಬೌಲರ್ ಯಾರು, ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಅಂತೇಳಿ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಸೀಸನ್ 2 ನಮಗೆ ತುಂಬ ಈಸಿಯಾಗಿ ಆಗುತ್ತೆ. ಅದನ್ನು ಯಾರನ್ನ ಒಂದು ಪಿಕ್ ಮಾಡ್ಕೋಬೇಕಂದ್ರೆ ತುಂಬ ಈಸಿಯಾಗಿ ಆಗುತ್ತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ 8 ಓವರ್ ಮ್ಯಾಚ್ ಅಂತ ಹೇಳ್ತಿದ್ದಾರೆ. ಲೀಗ್ ಮ್ಯಾಚಸ್ ಎಲ್ಲ 8 ಓವರ್ ಮ್ಯಾಚಸ್. ಇವಾಗ ನಿಮ್ಮ ಪ್ರಿಫರೆನ್ಸ್ ಏನಿದೆ ಇದು ಮಾಡಬೇಕು? ಆ್ಯಕ್ಚುಲಿ ಲಾಸ್ಟ್ ಇಯರು ನಾವು 10 ಓವರ್ಸ್ ಮ್ಯಾಚ್ ಆಡಿದ್ದೀವಿ. ಅಲ್ಲಿ ಯಾಕಂದರೆ 4 ಡೇಸೇ ಪ್ಲಾನ್ ಮಾಡಿದ್ವಿ ಲಾಸ್ಟ್ ಇಯರ್. ಬಟ್ ಈ ಸಲ ನಾವು ಸ್ವಲ್ಪ IPL ಫಾರ್ಮೆಟಲ್ಲಿ ಎಲ್ಲ 9 ಟೀಮ್ಸ್ ಹತ್ರ ಪಾರ್ಟಿಸಿಪೇಟ್ ಮಾಡಬೇಕಂತೇಳಿ ಈ ಫಾರ್ಮೆಟ್ ಚೂಸ್ ಮಾಡ್ಕೊಂಡಿದ್ದೀವಿ. ಸೊ ಪ್ರತಿಯೊಂದು ಟೀಮ್ ಹತ್ರ ಆಡಬೇಕು, ಇನ್ನೊಂದು ಅವರು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ ನಾವು ಈ ಸಲ ಫಾರ್ಮೆಟ್ ಸ್ಟಾರ್ಟ್ ಮಾಡಿದ್ದೀವಿ. ಎವ್ರಿ ಟೀಮ್ ಇವಾಗ ಎಕ್ಸಾಂಪಲ್ ಒಂದು ಟೀಮ್ ಬಂದು 9 ಟೀಮ್ನಿಂದ ಆಡುತ್ತೆ. ಸೊ ಅದಕ್ಕೋಸ್ಕರ 6 ದಿನ ಎಕ್ಸ್ಟೆಂಡ್ ಮಾಡಿದ್ವಿ. BPL 1 ಸರ್ ಭಾಳ ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಇವಾಗ BPL ಸೀಸನ್ 2ಗೆ ನೀವು ಫುಡ್ ಆಗಿರಲಿ, ಅದರ್ ಆ್ಯಕ್ಟಿವಿಟೀಸ್ ಆಗಲಿ ಏನು ಪ್ಲಾನ್ ಮಾಡ್ತೀವಿ ಸರ್? BPL 1 ಸೀಸನ್ನು ಅದ್ದೂರಿಯಾಗಿದೆ. ಅದಕ್ಕಿಂತ ತುಂಬ ಚೆನ್ನಾಗಿ BPL ಸೀಸನ್ 2 ನಡೆಯುತ್ತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸಲ ಟೋಟಲ್ ಫಾರ್ಮ್ಯಾಟ್ ಕೂಡ ಚೇಂಜ್ ಮಾಡಿದ್ದೀವಿ. ಆ್ಯಕ್ಚುಲಿ ಇವಾಗ KPL ಸ್ಪೋರ್ಟ್ಸ್ಗಳಿಂದ ಎಲ್ಲ ಅವ್ರನ್ನ ಕೂಡ ತೊಗೊಂಡ್ಬಂದಿದ್ದೀವಿ. ಇನ್ನೂ ಅದ್ದೂರಿಯಾಗಿರುತ್ತೆ. ಸೆಕೆಂಡ್ ಏನಂದರೆ ನಮ್ಮದು ಫುಡ್ ವಿಷಯದಲ್ಲಿ ಎಲ್ಲ 6 ದಿನಕ್ಕೂ ನಾವು ಸರ್ವ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 3-4 ದಿನ ನಾನ್ ವೆಜ್ ಇರುತ್ತೆ, ಒಂದು 2 ದಿನ ವೆಜ್ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಹತ್ತತ್ರ 200 ಜನ ಪ್ಲೇಯರ್ಸು ಆ್ಯಕ್ಷನ್ ಇದೆ ಸರ್. ಹೌದು. ನೀವು ಇವಾಗ ಏನು ಫೋಕಸ್ ಮಾಡ್ತಾ ಇದ್ದೀರಿ? ನಮ್ಮದು ಏನಿಲ್ಲ, ಫಸ್ಟು ನನ್ನ ಮೇನ್ ಅನಿಸಿಕೆ ಇದು ಯಾರು ಟೀಮ್ ಅಂತಲ್ಲ, ನನಗೆ ನಮ್ಮದು ಬಲಿಜ ಕಮ್ಯುನಿಟಿ. ಇದು ಯಾರೇ ಗೆದ್ದರೂ ಕೂಡ ಬಲಿಜ ಅವ್ರು ಗೆದ್ದಂಗೆ. ಸೊ ರೈವಲ್ರಿ ಇಲ್ಲಾರ್ದಂಗೆ ಎಲ್ಲರೂ ಚೆನ್ನಾಗಿ ಆಡಬೇಕಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರು ಗೆದ್ದರೂ ಬಲಿಜ ಕಮ್ಯುನಿಟಿ ಗೆದ್ದಂಗೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಫೈನಲ್ ಆಗಿ ಸರ್ ಇದು ರಾಂಗ್ 1 ಸಕ್ಸಸ್ ಮಾಡಿದ್ರು. ಹೌದು. 2ನಲ್ಲಿ ನಿಮಗೆ ಬೇರೆ ಏನಾದರೂ ಬೇರೆ ಈವೆಂಟ್ಸ್ ಏನಾದ್ರು ಆ್ಯಡ್ ಮಾಡಿದ್ದೀರಾ? ಇದು ತುಂಬ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಸಸ್ಪೆನ್ಸ್ ಆಗಿ ಇಟ್ಟಿದ್ದೀವಿ. ಬಟ್ ತುಂಬ ಆ್ಯಡ್ ಆಗುತ್ತೆ, 1-2 ಅಂತಲ್ಲ, ತುಂಬ ಆ್ಯಡ್ ಆಗುತ್ತೆ. ತುಂಬ ಫಾರ್ಮ್ಯಾಟೇ ಚೇಂಜ್ ಆಗುತ್ತೆ. ಬಟ್ ಎಲ್ಲ ನಿಮಗೆ ಸರೌಂಡಿಂಗ್ ಬೌಂಡ್ರೀಸ್ ಇರ್ಬೋದು, ಬೌಂಡ್ರಿ ಫಾರ್ಮ್ಯಾಟ್ಸ್ ಇರ್ಬೋದು, ಎಲ್ಲ ಚೇಂಜ್ ಆಗುತ್ತೆ. ತುಂಬ ಚೇಂಜಸ್ ಇರುತ್ತೆ. BPL 1ಗೆ BPL 2ಗೆ ತುಂಬ ಚೇಂಜಸ್ ಆಗುತ್ತೆ. ಸರ್ ಟೂರ್ನಮೆಂಟಿಗೆ ಮುಖ್ಯ ಅತಿಥಿಗಳು ಯಾರನ್ನ ಇಲ್ಲ, ರಮೇಶ್ ವಿಜಯಣ್ಣವ್ರು ಬಂದಿದ್ದಾರೆ, ಮತ್ತು ನಮ್ಮ ಕಾರ್ಪೊರೇಟರ್ ಆಗಿರೋ ಗೋವಿಂದರಾಜಣ್ಣವ್ರು ಬಂದಿದ್ದಾರೆ. ಇವರು ಕಡೆ ಮುಖ್ಯ ಅತಿಥಿಗಳು ಬಂದಿದ್ದಾರೆ. ನಾವು ಇನ್ನು 10 ಫ್ರಾಂಚೈಸಿ ಓನರ್ಸ್ ಇವತ್ತು. ಮತ್ತು ನಾವು ಮುಂದೆ ಫೈನಲ್ಸ್ಗೆ ಎಲ್ಲರನ್ನೂ ಕರಿತೀವಿ, ಎಲ್ಲ ರಾಜಕಾರಣಿಗಳು ಎಲ್ಲರನ್ನೂ ಕರಿತೀವಿ. ಚೆನ್ನಾಗಿ ಆಗುತ್ತೆ. ಲಾಸ್ಟ್ ಇಯರ್ಗಿಂತ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟೇಟ್ಲಿಂದ ಯಾರನ್ನ ಕರ್ಸ್ಬೇಕಂತ ನಿಮ್ಮ ಪ್ಲಾನ್ ಇದೆ? ನಮ್ಮದೆಲ್ಲ ಪ್ಲಾನ್ ಇದೆ. ಆ್ಯಕ್ಚುಲಿ 10 ಫ್ರಾಂಚೈಸಿ ಓನರು ಸ್ಟೇಟ್ ಲೆವೆಲಲ್ಲಿ ಕರೆಸಬೇಕಂತ ಈ ಸಲ ಎಲ್ಲ ಪ್ಲಾನ್ಸ್ ಇದ್ದಾವೆ. ಒಂದು 4-5 ತುಂಬ ಕೀ ಮೆಂಬರ್ಸ್ನ ಕರೆಸ್ಬೇಕಂತೇಳಿ ಪ್ಲಾನ್ ಇದೆ. ಬಟ್ ಅವ್ರಿಗೆ ಸಮಯ ಸಿಕ್ಕರೆ ಡೆಫಿನೆಟ್ಲಿ ನಾವೆಲ್ಲರೂ ಹೋಗಿ ಅವ್ರನ್ನ ಇನ್ವೈಟ್ ಮಾಡಿ ಕರೆಸ್ಬೇಕಂತ ಎಲ್ಲ ಪ್ಲಾನ್ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. BPL ಸೀಸನ್ 2 BPL ಸೀಸನ್ 1 ಕన్నా ಭಾಳ ಚೆನ್ನಾಗಿ ನಡಿಬೇಕಂತೇಳಿ 10 ಫ್ರಾಂಚೈಸಿ ಅವರು ಭಾಳ ಸುಂದರವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದು ನಮ್ಮ ಬಲಿಜ ಯೂತ್ ಅವರಿಗೆ ಬಹಳ ಈ ಪ್ಲಾಟ್ಫಾರ್ಮ್ ಉಪಯೋಗ ಆಗಬೇಕಂತೇಳಿ ಉದ್ದೇಶದಿಂದ BPL ಸೀಸನ್ 2 ನಡೀತಾ ಇದೆ. ಎಷ್ಟು ಪ್ಲೇಯರ್ ಇವತ್ತು ಆ್ಯಕ್ಷನಲ್ಲಿ ಭಾಗವಹಿಸ್ತಾರೆ? 200 ಜನ ಪ್ಲೇಯರ್ಸ್ ಈ ಆ್ಯಕ್ಷನಲ್ಲಿ ಪಾಲ್ಗೊಳ್ಳಕತ್ತಾರೆ. ಎಷ್ಟು ಟೀಮ್ ಪಾರ್ಟಿಸಿಪೇಟ್? 10 ಟೀಮ್ ಸ್ಪಾನ್ಸರ್ ಇದೆ ಇವತ್ತು ಆ್ಯಕ್ಷನ್ ಇದೆ. ಒಂದೊಂದು ಟೀಮ್ಗೆ 13 ಜನ ಆ್ಯಕ್ಷನ್ ಮಾಡಬೇಕಾಗುತ್ತೆ. ರಿಸರ್ವ್ ಪ್ಲೇಯರ್ ಅಷ್ಟೇ? 2 ಜನ ರಿಸರ್ವ್ ಪ್ಲೇಯರ್, ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್. ಒಂದು ಟೀಮ್. ಟೂರ್ನಮೆಂಟ್ ಯಾವಾಗಲಿಂದ ಸ್ಟಾರ್ಟ್ ಆಗ್ತದೆ? ಜನವರಿ 21ರಿಂದ 26 ನಡೀತೆ. 6 ದಿನ ನಡೀತೆ ಟೂರ್ನಮೆಂಟ್. ಡೇ ಆ್ಯಂಡ್ ನೈಟ್ ಟೂರ್ನಮೆಂಟ್. ಎಷ್ಟು ಓವರ್ ಮ್ಯಾಚ್? 8 ಓವರ್ ಮ್ಯಾಚ್. ಲೀಗ್ ಮ್ಯಾಚ್ ಎಲ್ಲ 8 ಓವರು, ಫೈನಲ್ ಸೆಮಿಫೈನಲ್ 10 ಓವರ್ ಮ್ಯಾಚ್. ಇವಾಗ ನಿಮಗೆಲ್ಲ ಫೌಂಡೇಶನ್ ಬಲಿಜ ಟೀಮ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇದೆ ಮಾಡ್ತಾರೆ ಎಲ್ಲ ಬಲಿಜ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಈ ಎಲ್ಲ ಆರ್ಗನೈಸೇಷನ್ ನಡೀತಾ ಇದೆ. ಎಷ್ಟು ದಿನ? 6 ದಿನ ನಡೀತೆ. ಓಕೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.